ಪಂಜಾಬ್ನಲ್ಲಿ ಪಾಕ್ ಡ್ರೋನ್ ಹೊಡೆದುರುಳಿಸಿದೆ ಭಾರತ. ಪಾಕಿಸ್ತಾನದ ಡ್ರೋನ್ ಲಾಂಚ್ ಪ್ಯಾಡ್ ಧ್ವಂಸಗೊಳಿಸಲಾಗಿದೆ. ಪಾಕಿಸ್ತಾನದ ಡ್ರೋನ್ ಲಾಂಚ್ ಪ್ಯಾಡ್ಗಳನ್ನು ಈಗಾಗಲೇ ಭಾರತೀಯ ಸೇನೆ ಧ್ವಂಸ ಮಾಡಿದೆ. ಭಾರತದ ಹೊಡೆತಕ್ಕೆ ಪಾಕಿಸ್ತಾನ ಡ್ರೋನ್ ಛಿದ್ರವಾಗಿದೆ. ಪಂಜಾಬ್ನಲ್ಲಿ ಪಾಕ್ ಡ್ರೋನ್ ಹೊಡೆದುರುಳಿಸಿದೆ. ಪಂಜಾಬ್ನಲ್ಲಿ ಪಾಕ್ ಡ್ರೋನ್ ಹೊಡೆದುರುಳಿಸಿದೆ ಭಾರತೀಯ ಸೇನೆ. ಪಾಕಿಸ್ತಾನದ ಡ್ರೋನ್ ಲಾಂಚ್ ಪ್ಯಾಡ್ಗಳನ್ನು ಈಗಾಗಲೇ ಭಾರತೀಯ ಸೇನೆ ಧ್ವಂಸ ಮಾಡಿದೆ. ಭಾರತದ ಹೊಡೆತಕ್ಕೆ ಪಾಕಿಸ್ತಾನದ ಡ್ರೋನ್ಗಳು ಛಿದ್ರವಾಗಿದೆ. ಪಾಕಿಸ್ತಾನದ ಡ್ರೋನ್ಗಳಲ್ಲವು ಮೇಡ್ ಇನ್ ಚೀನಾ ಡ್ರೋನ್ಗಳು. ಯಾಕಂತಂದರೆ ಪಾಕಿಸ್ತಾನಕ್ಕೆ ಡ್ರೋನ್ಗಳನ್ನು ಪ್ರೊಡಕ್ಷನ್ ಮಾಡುವಂತಹ ಶಕ್ತಿ ಇದೆಯಾ? ಇಲ್ಲ. ಅದು ಬೇರೆಯವರ ಕೈಕಾಲು ಹಿಡ್ಕೊಂಡು ಬೇರೆಯವರ ಮನೆಗೆ ಭಿಕ್ಷೆ ಬೇಡಿ ನಮ್ಮ ಮೇಲೆ ಯುದ್ಧ ಮಾಡ್ತಾ ಇದ್ದಾರೆ. ನಮಗೊಂಚೂರು ಏನಾದರೂ ಯುದ್ಧ ಸಾಮಗ್ರಿಗಳನ್ನು ಅಥವಾ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡಿ ಅಂತ ಟರ್ಕಿ ಮತ್ತು ಚೀನಾದಿಂದ ಭಿಕ್ಷೆ ಬೇಡಿ ಡ್ರೋನ್ಗಳನ್ನು ತರ್ತಾ ಇದೆ. ಆದರೆ ಭಾರತ ಎಲ್ಲ ಪಾಕಿಸ್ತಾನದ ಡ್ರೋನ್ಗಳನ್ನು ಛಿದ್ರ ಮಾಡಿ ಹಾಕ್ತಾ ಇದೆ. ಪಾಕಿಸ್ತಾನದ ಡ್ರೋನ್ ಲಾಂಚ್ ಪ್ಯಾಡ್ಗಳನ್ನೇ ಧ್ವಂಸ ಮಾಡಿದೆ ಭಾರತೀಯ ಸೇನೆ. ಈ ಎಲ್ಲ ದೃಶ್ಯಗಳು ಇವತ್ತಿನದ್ದು. ಸೊ ಹೇಗೆ ಪಾಕಿಸ್ತಾನ ಡ್ರೋನ್ ದಾಳಿ ಮಾಡ್ತಾ ಇದೆ, ಅವೆಲ್ಲವುಗಳನ್ನು ಹೇಗೆ ಭಾರತೀಯ ಸೇನೆ ಧ್ವಂಸ ಮಾಡ್ತಾ ಇದೆ ಅಂತ ಅನ್ನೋದನ್ನು ನೀವು ನೋಡಬಹುದು. ಪಾಕಿಸ್ತಾನದ ಗುರಿ ಒಂದೇ: ದೆಹಲಿ, ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರ. ಮೊನ್ನೆ ಅಷ್ಟೇ ರಾಜಸ್ಥಾನದಲ್ಲೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಬಂದಿತ್ತು. ಆದರೆ ಅದು ಕೆಲಸ ಆಗಲಿಲ್ಲ, ಅಂದರೆ ಡಿಸ್ಟ್ರಾಯ್ ಮಾಡಿ ಕಳಿಸ್ಬಿಟ್ಟಿದೆ. ಆದರೆ ಈಗ ಜಮ್ಮು ಕಾಶ್ಮೀರವನ್ನು ಅಟ್ಯಾಕ್ ಮಾಡೋದಕ್ಕೆ ಫತೇಹ 1 ಅನ್ನು ಲಾಂಚ್ ಮಾಡುತ್ತೆ. ಜೊತೆಗೆ ಪಂಜಾಬ್ನಲ್ಲೂ ಕೂಡ ಡ್ರೋನ್ಗಳನ್ನು ಹೊಡೆದುರುಳಿಸೋದಕ್ಕೆ ಪಾಕಿಸ್ತಾನದ ಡ್ರೋನ್ಗಳನ್ನು ಹೊಡೆದುರುಳಿಸಿದೆ ಭಾರತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನೀತಿ ಅವರಿದ್ದಾರೆ ನ್ಯೂಸ್ ಡೆಸ್ಕ್ ಇಂದ ಲೈವ್ ಅಲ್ಲಿ. ನೀತಿ, ಪಂಜಾಬ್ನಲ್ಲಿ ಪಾಕ್ ಡ್ರೋನ್ಗಳನ್ನು ಹೊಡೆದುರುಳಿಸಿದೆ ಭಾರತ. ಜೊತೆಗೆ ಫತೇಹ 1 ಕೂಡ ಈಗ ಡಿಸ್ಟ್ರಾಯ್ ಮಾಡಿದೆ. ಈಗ ಭಾರತ ಕೆಲವೊಂದಿಷ್ಟು ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಕೂಡ ಡಿಸ್ಟ್ರಾಯ್ ಮಾಡಿದೆ. ಇದರ ಬಗ್ಗೆ ಹೇಳೋದಾದ್ರೆ ಜೀವನ್, ನಿರಂತರವಾಗಿ ಪಾಕಿಸ್ತಾನ ಮತ್ತು ಭಾರತದ ಯುದ್ಧ ಇದೀಗ ಬೇರೆ ಹಂತಕ್ಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಪಾಕಿಸ್ತಾನ ತನ್ನ ನರಿಬುದ್ಧಿಯನ್ನ ರಾತ್ರಿ ಆಯ್ತು ಅಂತಂದ್ರೆ ಶುರು ಮಾಡ್ತಾ ಇರೋದು ಕೂಡ ಅಷ್ಟೇ ಸತ್ಯ. ಈಗಾಗಲೇ ಅನೇಕ ಬಾರಿ ಭಾರತದ ಕಡೆಯಿಂದ ತಕ್ಕ ಉತ್ತರವನ್ನ ಕೊಟ್ಟಿದ್ರು. ನಿನ್ನೆ ರಾತ್ರಿಯೂ ಕೂಡ ಅನೇಕ ಡೆವಲಪ್ಮೆಂಟ್ ಆಗಿರೋದು. ಪ್ರಮುಖವಾಗಿ 3 ರಾಜ್ಯಗಳನ್ನ ಸುಮಾರು 26ಕ್ಕೂ ಹೆಚ್ಚು ಸ್ಪಾಟ್ಗಳನ್ನ ಗುರಿಯಾಗಿಸಿಕೊಂಡೆ 100ಕ್ಕೂ ಹೆಚ್ಚು ಡ್ರೋನ್ಗಳನ್ನ ಮತ್ತು ಕ್ಷಿಪಣಿಗಳನ್ನ ಇಲ್ಲಿ ಹಾರಿಸಲಾಗಿದೆ. ಆದ್ರೆ ಅದೆಲ್ಲವನ್ನ ಕೂಡ ಹೊಡೆದುರುಳಿಸುವಂತ ಪ್ರಯತ್ನ ಭಾರತ ನಿರಂತರವಾಗಿ ಮಾಡ್ತಾ ಇರೋದು. ಈಗ ಆಲ್ರೆಡಿ ನಮ್ಮ ಏರ್ ಡಿಫೆನ್ಸ್ ಯಾವ ರೀತಿಯಾಗಿದೆ ಅನ್ನೋದನ್ನ ನಾವು ನಿನ್ನೆಯಿಂದ ಹೇಳ್ತಾ ಇದ್ವಿ. ಬಹಳ ಸ್ಟ್ರಾಂಗ್ ಆಗಿದೆ. ಸೊ ಆ ಮುಖಾಂತರವಾಗಿ ತಕ್ಕ ಉತ್ತರವನ್ನ ಕೊಡಲಾಗ್ತಾ ಇದೆ. ಪ್ರಮುಖವಾಗಿ ಪಾಕಿಸ್ತಾನ ನಾಗರಿಕರು ಓಡಾಡುವಂತ ಪ್ರದೇಶಗಳಾಗಿರಬಹುದು, ನಾಗರಿಕರಿಗೆ ಸಮಸ್ಯೆ ಆಗುವಂತ ಪ್ರದೇಶಗಳನ್ನೇ ಇಲ್ಲಿ ಟಾರ್ಗೆಟ್ ಮಾಡಿರೋದಂತೂ ಹೌದು. ದೆಹಲಿ, ಪಂಜಾಬ್, ರಾಜಸ್ಥಾನ, ಶ್ರೀನಗರ ಸೇರಿದಂತೆ ಅನೇಕ ಪ್ರಮುಖ ಪ್ಲೇಸಸ್ ಗಳನ್ನ ಮತ್ತು ಅಲ್ಲಿರುವಂತ ದೇವಸ್ಥಾನಗಳನ್ನ ಹಾಗೇನೆ ಏರ್ಪೋರ್ಟ್ ಗಳನ್ನ ಇಲ್ಲಿ ಗುರಿಯಾಗಿಸಿಕೊಳ್ಳಲಾಗಿದೆ. ಹಾಗೆ ನೋಡೋದಾದ್ರೆ ನಾವು ಪಾಕಿಸ್ತಾನ ನಿನ್ನೆ ರಾತ್ರಿ ಮಾಡಿದಂತ ಹೈಡ್ರಾಮಾದಲ್ಲಿ ಪಾಕಿಸ್ತಾನಕ್ಕೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿರೋದು ಹೌದು. ಈಗಾಗ್ಲೇನೆ ನಾವು ನೋಡೋದಾದ್ರೆ ಚೀನಾ ಮಾನ ಮರ್ಯಾದೆಯನ್ನ ಪಾಕಿಸ್ತಾನ ಹರಾಜು ಮಾಡಿದೆ. ಯಾಕಂದ್ರೆ ಬಹುತೇಕವಾಗಿ ಪಾಕಿಸ್ತಾನ ಬಳಕೆ ಮಾಡ್ಕೊಳ್ತಿದ್ದಂತ ಯುದ್ಧೋಪಕರಣಗಳಿಗೆ ಏನಿತ್ತು ಅದು ಚೀನಾದಿಂದನೇ ಕಳಿಸಲಾಗ್ತಾ ಇತ್ತು. ಚೀನಾ ಸಿಸ್ಟಮ್ ಯಾವ ರೀತಿ ಆಗಿದೆ ಅಂತ ಎಲ್ರಿಗೂ ಗೊತ್ತಿದೆ. ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ಬೆತ್ತಲಾಗುವಂತ ಪರಿಸ್ಥಿತಿ ಚೀನಾಕ್ಕೂ ಬಂದಿದೆ. ಚೀನಾಗೂ ನಾಚಿಕೆ ಕೇಡಿನ ಸಂಗತಿಗೆ ಎದುರಾಗ್ಬಿಟ್ಟಿದೆ. ಆ ಕಾರಣಕ್ಕಾಗಿ ಇದೀಗ ಚೀನಾ ಕೂಡ ದಯವಿಟ್ಟು ಶಾಂತಿ ಒಪ್ಪಂದ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇರೋದು. ಸೊ ನಿನ್ನೆ ರಾತ್ರಿಯ ಹೈಡ್ರಾಮಾಗಳನ್ನ ನಾವು ನೋಡೋದಾದ್ರೆ ರಾವಲ್ಪಿಂಡಿ, ಲಾಹೋರು, ಇಸ್ಲಾಮಾಬಾದ್, ಮುರಿದು ಹಾಗೇನೆ ಶೋರ್ಕೂಟ್ ವಾಯುನೆಲೆಯನ್ನ ಧ್ವಂಸ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಹಾಗೇನೆ
ಪಾಕ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಭಾರತ ಯಶಸ್ವಿಯಾಗಿ ಧ್ವಂಸಗೊಳಿಸಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಸೊ ಪಾಕಿಸ್ತಾನದ ಪ್ರಮುಖ ಪ್ರದೇಶಗಳಾಗಿರ್ಬೋದು ಅಥವಾ ಪ್ರಮುಖವಾಗಿ ಈ ಯುದ್ಧ ಅಥವಾ ರಾತ್ರಿ ಏನ್ ಡ್ರೋನ್ ಅನ್ನ ಹಾರಿಸ್ತಾ ಇದ್ರು, ಕ್ಷಿಪಣಿಗಳನ್ನ ಹಾರಿಸ್ತಾ ಇದ್ರು, ಆ ನೆಲೆಗಳನ್ನೇ ಧ್ವಂಸ ಮಾಡಿದ್ರೆ ಪಾಕಿಸ್ತಾನಕ್ಕೆ ಹೇಳಿಕೊಳ್ಳೋದಕ್ಕೆ ಅಥವಾ ನಾವ್ ಏನು ಈ ಕ್ಷಿಪಣಿಯನ್ನ ಹಾರಿಸ್ತಾ ಇದೀವಿ, ಡ್ರೋನ್ ಅನ್ನ ಹಾರಿಸ್ತಾ ಇದೀವಿ, ಅದಕ್ಕೆ ಒಂದೇ ಒಂದು ಸೂಕ್ತವಾದಂತ ನೆಲೆಯೂ ಇರಬಾರ್ದು ಅನ್ನುವಂತ ಕಾರಣಕ್ಕಾಗಿ ಅಟ್ಟಾಡಿಸಿ ಹೊಡೆಯೋದು ಅಂತ ಏನ್ ಹೇಳ್ತಾರೋ ಆ ಕೆಲಸ ಭಾರತದಲ್ಲಿ ಕಂಪ್ಲೀಟ್ ಆಗಿ ಯಶಸ್ವಿಯಾಗಿ ಮಾಡಿದೆ ಅನ್ನೋದು ಹೆಮ್ಮೆಯ ವಿಚಾರ. ಆದ್ರೆ ಈ ಅಂತಾರಾಷ್ಟ್ರೀಯ ಗಡಿ ಆಗಿರ್ಬೋದು, LOC ಆಗಿರ್ಬೋದು, ಈ ಭಾಗವನ್ನ ಟಾರ್ಗೆಟ್ ಮಾಡಿಕೊಂಡು ಪಾಕಿಸ್ತಾನ ನಿರಂತರವಾಗಿ ಗುಂಡಿನ ದಾಳಿಯನ್ನ ಒಂದ್ ಕಡೆಯಲ್ಲಿ ಮಾಡ್ತಾ ಇದ್ರೆ ಕ್ಷಿಪಣಿಗಳನ್ನ ಉಡಾವಣೆ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಪಾಕ್ ಫತೆಹ್ನ 1 ಮಿಸೈಲ್ ಏನಿದೆ, ಇದು ಪಾಕಿಸ್ತಾನದ ಬಳಿ ಇರುವಂತ ಅತಿ ದೊಡ್ಡ ಮತ್ತು ಬಹಳ ಸ್ಟ್ರಾಂಗ್ ಆದಂತ ಕ್ಷಿಪಣಿ ಅಂತ ಏನ್ ಕರೆಸ್ಕೊಳ್ತಾ ಇತ್ತು, ಆ ಕ್ಷಿಪಣಿಯನ್ನೇ ಹೊಡೆದುಳಿಸುವ ಮುಖಾಂತರವಾಗಿ ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಗಾಯದ ಮೇಲೆ ಬರೆಯರಿಯುವಂತ ಕೆಲಸವನ್ನ ಇಲ್ಲಿ ಭಾರತ ಮಾಡಿರುವುದಂತೂ ಸತ್ಯ. ಇನ್ನು ಗಡಿ ಭಾಗದಲ್ಲಿ ಹೆಚ್ಚಿನ ರೀತಿಯಾದಂತ ಭದ್ರತೆಯನ್ನ ವಹಿಸಬೇಕು ಅಂತ ಈಗ ಆಲ್ರೆಡಿ ನಮ್ಮ ಸೇನಾ ಅಧಿಕಾರಿಗಳಿಗೆ ನಮ್ಮ ಸರ್ಕಾರ ಕೂಡ ಸೂಚನೆಯನ್ನ ಕೊಟ್ಟಿತ್ತು. ಆ ಕಾರಣಕ್ಕಾಗಿ ಹೆಚ್ಚಿನ ಭದ್ರತೆಯನ್ನ ಕೈಗೊಂಡ್ರೂ ಕೂಡ ಅಲ್ಲಿಯೇ ಹೆಚ್ಚು ರೀತಿಯಾದಂತ ಅಟ್ಯಾಕ್ಸ್ ಗಳು ನಡೀತಾ ಇದೆ. ಇಲ್ಲಿವರೆಗೂ ಸಿಗ್ತಾ ಇರುವಂತ ಮಾಹಿತಿಯ ಪ್ರಕಾರ ನಿನ್ನೆ ರಾತ್ರಿ ಆದಂತ ದಾಳಿಯಲ್ಲಿ ಒಬ್ಬ ಅಧಿಕಾರಿ ಸೇರಿದಂತೆ 3 ಸಾವನ್ನಪ್ಪಿದ್ದಾರೆ ಭಾರತೀಯರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈ ಆಪರೇಷನ್ ನಲ್ಲಿ ಭಾಗಿಯಾಗಿದ್ದಂತ ಒಬ್ಬ ಅಧಿಕಾರಿ ನಿನ್ನೆ ಇವರು ಕೂಡ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ರು. ಆ ಅಧಿಕಾರಿ ಸೇರಿದಂತೆ 3 ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇನ್ನು ಪಂಜಾಬ್ ನಲ್ಲಿ 2 ಅವಶೇಷಗಳು ಕ್ಷಿಪಣಿ ಪತ್ತೆ ಆಗಿರುವಂತದ್ದು, ಅಂದ್ರೆ ಅದು ಪಾಕಿಸ್ತಾನದ ಕ್ಷಿಪಣಿ, ಅದನ್ನ ನಮ್ಮ ಭಾರತ ಹೊಡೆದುರುಳಿಸೋದ್ರಲ್ಲಿ ಯಶಸ್ವಿ ಆಗಿತ್ತು. ಇಲ್ಲಿ ಎಲ್ಲ ಕಡೆಯಿಂದ ಭಾರತಕ್ಕೆ ಲಾಭ ಆಗ್ತಾ ಇದ್ರು ಕೂಡ ಪಾಕಿಸ್ತಾನ ಇವತ್ತೆಲ್ಲ ನಾಳೆ ನನ್ನ ಮಂಡಿ ಊರ್ಲೇಬೇಕು ಅಂತದೊಂದು ಪರಿಸ್ಥಿತಿ ಇದೆ ಅಂತ ಗೊತ್ತಿದ್ರು ಕೂಡ ಯಾಕೆ ಭಾರತವನ್ನ ಕೆರಳಿಸುವಂತ ಕೆಲಸವನ್ನ ನಿರಂತರವಾಗಿ ಇಲ್ಲಿ ಮಾಡ್ತಾ ಇದೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಈಗಾಗ್ಲೇನೆ ಸಾಲದಲ್ಲಿ ಆರ್ಥಿಕವಾಗಿ ಮುಳುಗಿ ಹೋಗಿರುವಂತ ಪಾಕಿಸ್ತಾನ IMF ನಿಂದ ಮತ್ತಷ್ಟು ಹಣವನ್ನ ಪಡ್ಕೊಂಡಿದೆ ಸಾಲದ ಮುಖಾಂತರವಾಗಿ 19,000 ಕೋಟಿ. ಇದೆಲ್ಲದರ ನಡುವೆ ಬಲಿಷ್ಠ ರಾಷ್ಟ್ರಗಳಿಗೆ ಏನಿತ್ತು, ಆ ಬಲಿಷ್ಠ ರಾಷ್ಟ್ರಗಳಿಗೆ ನಮ್ಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಬೇಕು ಅನ್ನುವಂತ ರಿಕ್ವೆಸ್ಟ್ ನ ಮಾಡ್ಕೊಳ್ಳಾಗ್ತಾ ಇದೆ. ಆದ್ರೂ ಕೂಡ ನಾವು ಭಾರತದ ಪರವಾಗಿರ್ತೀವಿ ಅಂತ ಕೆಲವೊಂದಷ್ಟು ದೇಶಗಳು ಆಶ್ವಾಸನೆಯನ್ನ ಕೊಟ್ಟಿದ್ರು. ಈಗ ಆಲ್ರೆಡಿ ಸಾಲವನ್ನ ಪಡ್ಕೊಂಡಿರುವಂತ ಪಾಕಿಸ್ತಾನ ಮತ್ತೆ ಸಾಲವನ್ನ ಕೇಳುವಂತ ಪ್ರಯತ್ನವನ್ನ ಮಾಡ್ತಾ ಇರೋದು ನೋಡಿ. ಚೀನಾದಿಂದ ಇವ್ರಿಗೆಲ್ಲ ಯುದ್ಧ ಸಾಮಗ್ರಿಗಳನ್ನ ಕೊಂಡ್ಕೊಂಡ್ರು, ಅದಾದ್ಮೇಲೆ ಅದನ್ನ ಉಗ್ರರಿಗೆ ಕೊಡ್ತಾರೆ. ಈಗ ಭಾರತದ ಮೇಲೆ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನಮಗೆ ಪ್ಲಸ್ ಪಾಯಿಂಟ್ ಏನು ಅಂತ ಅಂದ್ರೆ ಮೊನ್ನೆ 2 ಏರ್ ಜೆಟ್ಗಳು, ಇವತ್ತು ರಾತ್ರಿ ಮತ್ತೆ ಕ್ಷಿಪಣಿ 2 ಕೂಡ ಉಡೀಸ್ ಮಾಡಲಾಗಿದೆ. ಅಲ್ಲಿಗೆ ಟೋಟಲ್ ಆಗಿ ಅಲ್ಲಿ ಬಿದ್ದಿರುವಂತ ಚೀನಾ ನಿರ್ಮಿತವಾದಂತ ಈ ಕ್ಷಿಪಣಿಗಳು ಭಾರತಕ್ಕೆ ಅವಶೇಷಗಳಾಗಿ ಸಿಗ್ತಾ ಇರೋದ್ರಿಂದ ಅದ್ರೊಳಗೆ ಏನಿದೆ ಏನಿಲ್ಲ, ಅಲ್ಲಿನ ಸಿಸ್ಟಮ್ ಏನಿದೆ, ನಾವು ಹೇಗೆ ಅಲರ್ಟ್ ಆಗ್ಬೇಕಾಗತ್ತೆ, ನಮ್ಮ ಕ್ಷಿಪಣಿಯನ್ನ ಹೇಗೆ ತಯಾರು ಮಾಡ್ಬೇಕಾಗತ್ತೆ, ಇದನ್ನ ಪ್ರಯೋಗ ಮಾಡೋದಕ್ಕೆ ಅಥವಾ ಇದನ್ನ ಚೆಕ್ ಮಾಡೋದಕ್ಕೆ ಭಾರತಕ್ಕೆ ಅದು ಹೆಲ್ಪ್ ಆಗ್ತಾ ಇದೆ. ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿರುವಂತ ವಿಚಾರ ಅಂತ ಅಂದ್ರೆ ಜೀವನ್, ಭಾರತ ಪಾಕಿಸ್ತಾನದ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಯಾವುದೇ ರೀತಿಯಾದಂತ ಅಟ್ಯಾಕ್ಸ್ ಗಳನ್ನ ಈ ಕ್ಷಣದವರೆಗೂ ಮಾಡಿರ್ಲಿಲ್ಲ. ಉಗ್ರರ ನೆಲೆಗಳಿಗೆ ಏನಿದೆ ಅದ್ರ ಮೇಲೆ ಫಸ್ಟ್ ಅಟ್ಯಾಕ್ ಮಾಡ್ತಾರೆ. ಸೊ 100ಕ್ಕೂ ಹೆಚ್ಚು ಉಗ್ರರನ್ನ ಬಲಿ ಮಾಡ್ಲಾಗತ್ತೆ. ಸೊ ಪಾಕಿಸ್ತಾನ ಅದಕ್ಕೆ ರೊಚ್ಚಿಗೇಳುತ್ತೆ, ಏನೋ ಉಗ್ರರನ್ನ ಹೊಡೆದುಳಿಸಿದ್ಕೆ ಅವ್ರದೇ ಸೈನಿಕರನ್ನ ನಾವು ಹೊಡೆದುಳಿಸಿದ್ದೀವೇನೋ ಅನ್ನುವಂಥ ರೇಂಜ್ ನಲ್ಲಿ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡುತ್ತೆ. ಈಗ ಭಾರತದ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಅಟ್ಯಾಕ್ ಮಾಡ್ತಾ ಇರೋದು ಇದು ನಿಜವಾಗ್ಲೂ ಕೂಡ ಜಾಗತಿಕ ಮಟ್ಟದಲ್ಲೂ ಕೂಡ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಈಗಾಗಲೇ ನೇಪಾಳ ಎಚ್ಚರಿಕೆಯನ್ನು ಕೊಟ್ಟಿದೆ, ನಮ್ಮ ಮಾರ್ಗವನ್ನ ಉಪಯೋಗಿಸಿಕೊಂಡು ನೀವು ಯಾವುದೇ ಅಟ್ಯಾಕ್ಸ್ ಗಳನ್ನ ಮಾಡಬೇಡಿ, ಇದು ತಪ್ಪು ಅಂತ. ಈ ಮುಖಾಂತರವಾಗಿ ನೇಪಾಳ ಭಾರತಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾ ಇದೆ. ಇನ್ನು ಖತಾರ್ ವಿಚಾರ ಬರೋದಾದ್ರೆ ಖತಾರ್ ಕೂಡ ಅದನ್ನೇ ಹೇಳ್ತಾ ಇದೆ, ಇದಕ್ಕೂ ನಮಗೂ ಸಂಬಂಧ ಇಲ್ಲ, ನೀವು ನೋಡ್ಕೊಂಡು ಕೆಲಸ ಮಾಡ್ಕೊಳ್ಳಿ, ನಮ್ಮನ್ನಂತೂ ಇದರಲ್ಲಿ ಇನ್ವಾಲ್ವ್ ಮಾಡಬೇಡಿ ಅಂತ ಹೇಳ್ತಾ ಇದೆ. ಸೊ ಹೀಗಿರ್ಬೇಕಾದ್ರೆ ಎಲ್ಲಾ ದೇಶಗಳು ನಮ್ಮ ಹತ್ರಕ್ಕಂತೂ ಬಂದು ನೀವು ಯುದ್ಧ ಮಾಡಬೇಡಿ, ನಮ್ಮ ಮಾರ್ಗದಲ್ಲಂತೂ ನೀವು ಯುದ್ಧ ಮಾಡಬೇಡಿ ಅಂತ ಹೇಳ್ತಾ ಇರೋದಕ್ಕೆ ಕಾರಣ ಒಂದೇ, ನಾಗರಿಕರನ್ನ ಸುಮ್ಮನೆ ಗುರಿ ಆಗಿಸ್ಕೊಂಡು ಪಾಕಿಸ್ತಾನ ಮಾಡ್ತಾ ಇರುವಂತ ಈ ನರಿ ಬುದ್ಧಿ ಯಾವುದೇ ದೇಶಗಳು ಒಪ್ಕೊಳ್ಳೋ ರೀತಿಯಲ್ಲಿ ಇಲ್ಲ. ಇನ್ನೊಂದು ವಾಯುನೆಲೆ ಅಂತ ಬಂದಾಗ ನಾವು ಆಲ್ರೆಡಿ ಪಾಕಿಸ್ತಾನದ ಉಗ್ರರು ಜೊತೆಗೆ ಪಾಕಿಸ್ತಾನದ ಸೇನಾ ಯಾವಾಗ ನಮಗೆ ತಿರುಗಿಬಿತ್ತೋ ಆಗಿನಿಂದ ಅವ್ರ ಸೇನೆಗೂ ನಾವು ಉತ್ತರವನ್ನು ಕೊಡಬೇಕು. ಈ ಗಡಿ ಭಾಗದಲ್ಲಿ ಸುಮ್ಮನೆ ಗುಂಡಿನ ಚಕಮಕಿ ನಡೀತಾ ಇತ್ತು, ಅಪ್ರಚೋದಿತ ದಾಳಿಯನ್ನ ಮಾಡ್ತಾ ಇದ್ರು. ಓಕೆ, ಪಾಕಿಸ್ತಾನದ ಸೇನೆಗಳಿಗೆ ನಾವೇನು ಮಾಡಬಾರ್ದು ಅಂತ ಕೈಕಟ್ಟಿ ಕೂರೋದಕ್ಕಂತೂ ಆಗಲ್ಲ ಅಂತ ನಾವು ಕೂಡ ಪಾಕಿಸ್ತಾನದ ಸೇನೆಯ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಈಗ ನಮ್ಮ ನಾಗರಿಕರನ್ನ ಗುರಿಯಾಗಿಸ್ಕೊಂಡಿದೆ, ಜೊತೆಗೆ ನಾಗರಿಕ
ವಿಮಾನಗಳನ್ನ ಗುರಿಯಾಗಿಸ್ಕೊಂಡಿರೋದು. ಅದು ದೊಡ್ಡ ತಪ್ಪು ಪಾಕಿಸ್ತಾನ ಮಾಡ್ಕೊಂಡಿರುವಂತದ್ದು. ಯಾಕಂದ್ರೆ ಅದನ್ನ ಸಾಕಷ್ಟು ರೀತಿಯಾದಂತಹ ಅಸಮಾಧಾನ, ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಬೇರೆ ದೇಶಗಳು ಕೂಡ ಅದನ್ನ ವಿರೋಧಿಸ್ತಾ ಇದೆ. ಒಂದು ಯುದ್ಧ ನಡೀತಾ ಇದೆ ಅಂತಂದ್ರೆ ಅದು ಸೇನೆಗಳ ನಡುವೆ ಇರಬೇಕು, ಅಥವಾ ನೀವು ಯಾವ ಪ್ರದೇಶವನ್ನ ಆಕ್ರಮಿತ ಮಾಡ್ಕೊಳ್ಬೇಕು ಅಂತ ಇರುತ್ತೋ ಅದ್ರ ಬಗ್ಗೆ ಇರಬೇಕು. ಸುಖಾಸುಮ್ನೆವಾಗಿ ಏನೂ ಗೊತ್ತಿಲ್ಲದಂತ ಅಮಾಯಕ ನಾಗರಿಕರನ್ನ ಯಾಕೆ ಬಲಿ ಪಡ್ಕೊಳ್ತೀರಾ, ಯಾಕೆ ಅವರನ್ನ ಟಾರ್ಗೆಟ್ ಮಾಡ್ತೀರಾ ಅನ್ನುವಂಥ ಪ್ರಶ್ನೆಯನ್ನ ಜಾಗತಿಕವಾಗಿ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಇದೀಗ ಪಾಕಿಸ್ತಾನವನ್ನ ಪ್ರಶ್ನಿಸ್ತಾ ಇದೆ. ಆದ್ರೆ ಪಾಕಿಸ್ತಾನ ಇಷ್ಟಾದ್ರೂ ಕೂಡ ಹಠ ಬಿಡದೆ ಮೊಂಡುತನವನ್ನ ಇಲ್ಲಿ ಪ್ರದರ್ಶನ ಮಾಡ್ತಾ ಇರೋದು. ಇದಕ್ಕೆ ತಕ್ಕ ಉತ್ತರವನ್ನ ಕೊಡಬೇಕು ಅಂತಾನೆ ಸಿಂಧೂರ 2.0 ಅನ್ನ ಭಾರತ ಮಾಡಿರುವಂತದ್ದು. ಸೊ ಭಾರತ ಸಿಂಧೂರ 2.0 ನ ಶುರು ಮಾಡುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಏನೇನ್ ತಯಾರಿಗಳು ಬೇಕಾಗಿತ್ತು ಆ ತಯಾರಿಗಳನ್ನ ಮಾಡ್ಕೊಂಡೆ ಈ ನಿರ್ಧಾರವನ್ನ ಖಂಡಿತವಾಗಿಯೂ ತೆಗೆದುಕೊಂಡಿರಲ್ಲ. ಸೊ ಇವತ್ತಿನ ರಾತ್ರಿ, ನಾಳೆಯ ರಾತ್ರಿಯಲ್ಲಿ ಇನ್ನೂ ಏನೇನ್ ಪಾಕಿಸ್ತಾನ ಮಾಡುತ್ತೆ, ಇನ್ನು ಹಬ್ಬಬ್ಬ ಅಂದ್ರೆ ಎಷ್ಟು ದಿನ ಭಾರತಕ್ಕೆ ಉತ್ತರ ಕೊಡಬೇಕು ಅಥವಾ ಪ್ರತ್ಯುತ್ತರ ಕೊಡಬೇಕು ಅಂತ ಕ್ಷಿಪಣಿಗಳನ್ನ ಉಡಾವಣೆ ಮಾಡುವಂಥದ್ದು ಅಥವಾ ಬಾಂಬನ್ನ ಹಾಕುವಂಥದ್ದು, ಆ ಸಾಮರ್ಥ್ಯ, ಆ ಕೆಪಾಸಿಟಿ ಪಾಕಿಸ್ತಾನಕ್ಕೆ ಎಷ್ಟಿದೆ ಅನ್ನೋದೇ ಪ್ರಶ್ನೆ ಆಗಿರುವಂಥದ್ದು ಜೀವನ್. ಸೊ ಹಾಗಾಗಿ ಈಗ ನಮ್ಮ ಕೆಲವು ಸೂಕ್ಷ್ಮ ಪ್ರದೇಶಗಳೇನಿತ್ತು ಅಲ್ಲಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಯಾವುದೇ ಕಾರಣಕ್ಕೂ ಯಾರು ರಾತ್ರಿ ಮನೆಯಿಂದ ಹೊರಗೆ ಬರಬಾರ್ದು, ಬ್ಲಾಕ್ಔಟ್ ಮಾಡಬೇಕು ಅನ್ನುವಂಥ ಸೂಚನೆ ಕೊಡಲಾಗಿದೆ. ನಮ್ಮ ಸೇನೆ, ನಮ್ಮ ಸರ್ಕಾರ ನಮಗೆ ಆಶ್ವಾಸನೆ ಕೊಟ್ಟಿರೋದು ಒಂದೇ, ನೀವು ಇದ್ರ ಬಗ್ಗೆ ಟೆನ್ಷನ್ ಆಗಬೇಡಿ, ನೀವು ಮನೇಲಿ ಆರಾಮಾಗಿ ಕೂರ್ರಿ, ಯಾವುದೇ ಪೆಟ್ರೋಲ್ ತಗೋಬೇಕು ಅಥವಾ ಅಗತ್ಯ ವಸ್ತುಗಳನ್ನ ತಗೋಬೇಕು, ATM ಹೋಗಿ ಹಣ ಡ್ರಾ ಮಾಡ್ಕೋಬೇಕು ಅಂತ ಮುಗಿ ಬೀಳಕ್ ಹೋಗ್ಬೇಡಿ, ಎಲ್ಲವೂ ನಾರ್ಮಲ್ ಆಗಿರುತ್ತೆ, ನಿಮ್ಮ ತನಕ ಬರೋದಕ್ಕೆ ನಾವು ಬಿಡೋದಿಲ್ಲ ಅಂತ ನಮ್ಮ ಸೇನೆ ಹೇಳ್ತಾ ಇದೆ. ಇನ್ನು ಅವ್ರ ಕಡೆ ನಾವು ನೋಡೋದಾದ್ರೆ ಮದರಸ ವಿದ್ಯಾರ್ಥಿಗಳನ್ನ ನಾವು ಬಳಕೆ ಮಾಡ್ಕೊಳ್ತೀವಿ ಹೆಚ್ಚಿನ ಅಗತ್ಯತೆ ಬಂದ್ರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಅವರು ಇಡೀ ದೇಶ ಬರ್ಬಾದ್ ಮಾಡಬೇಕು ಅಂತಾನೆ ಪ್ರಯತ್ನದಲ್ಲಿ ಪಾಕಿಸ್ತಾನದವರೇ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಜೀವನ್. ಓಕೆ ಥ್ಯಾಂಕ್ ಯು ಈ ಎಲ್ಲ ಮಾಹಿತಿಗಾಗಿ.